ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಬೆಂಗಳೂರು ದಕ್ಷಿಣದಿಂದ ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಇದೀಗ ಬಿಜೆಪಿಯ ನಾಯಕರೆಲ್ಲರೂ ಹೋಗಿ ಅವರನ್ನ ಮಾತಾಡಿಸ್ತಾ ಇದ್ದಾರೆ. ಟಿಕೆಟ್ ತಪ್ಪಿಸಿದ ಹೈಕಮಾಂಡ್ ನಡೆ ಸರಿಯಲ್ಲ ಅಂತ ತೇಜಸ್ವಿನಿ ಅವರ ಮನೆಗೆ ಮಾಜಿ ಸಚಿವ ಹಾಗೂ ಶಾಸಕ ವಿ ಸೋಮಣ್ಣನವರು ಹೋಗಿ ಭೇಟಿ ನೀಡಿದ್ದಾರೆ. ಅದರ ಜೊತೆಗೆ ಶಾಸಕ ಎಸ್ ಎ ರಾಮದಾಸ್ ಅವರು ಕೂಡ ತೇಜಸ್ವಿನಿ ಅವರ ಜೊತೆ ಮಾತಾಡಿ ಬಂದಿದ್ದಾರೆ ಅನ್ನುವಂತ ಮಾಹಿತಿ ನಮಗೆ ತಿಳಿದು ಬರ್ತಾ ಇದೆ. ಇನ್ನು ನಿನ್ನೆ ತೇಜಸ್ವಿ ಸೂರ್ಯ ಅವರು ನಾಮಪತ್ರ ಸಲ್ಲಿಸುವಂತಹ ವೇಳೆ ವಿ ಸೋಮಣ್ಣನವರು ಗೈರಾಗಿದ್ದರು. ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿನಿ ಅನಂತ್ ಕುಮಾರ್ ಅವರೇ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಅನಂತ್ ಕುಮಾರ್ ಅವರ 40 ವರ್ಷಗಳ ರಾಜಕಾರಣ, ರಾಜಕೀಯ ದಿಗ್ಗಜರವರು ಜೊತೆಗೆ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಕೂಡ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ರು. ಅವರೇ ಟಿಕೆಟ್ ಅವರಿಗೆ ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಎಂಡ್ ಮೂಮೆಂಟ್ ಅಲ್ಲಿ ಇದೆಲ್ಲ ಚೇಂಜ್ ಆಗಿದೆ. ಈ ಬೆಳವಣಿಗೆಗಳ ಬೆನ್ನಲ್ಲೇ ಇದೀಗ ಬಿಜೆಪಿ ನಾಯಕರು ಕೂಡ ಅವರ ಮನೆಗೆ ಭೇಟಿ ನೀಡ್ತಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರವೀಶ್ ಅವರಿಂದ. ರವೀಶ್, ಸೋಮಣ್ಣ ಹಾಗೂ ರಾಮದಾಸ್ ಅವರು ಹೋಗಿ ತೇಜಸ್ವಿನಿ ಅವರ ಹತ್ರ ಮಾತಾಡಿದ್ದಾರೆ ಎನ್ನುವಂತ ಮಾಹಿತಿ, ಏನೇನ್ ಮಾತುಕತೆ ನಡೆದಿದೆ? ಗೊತ್ತಿಲ್ಲ. ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನೂ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರು ಯಾರು ಕೂಡ ಒಂದು ತೇಜಸ್ವಿ ಸೂರ್ಯ ಅವ್ರನ್ನ ಅನೌನ್ಸ್ ಮಾಡಿದ ಮೇಲೆ, ನಾಮಿನೇಷನ್ ಫೈಲ್ ಮಾಡಿದ ಮೇಲೂ ಕೂಡ ಯಾರು ಕೂಡ ಒಟ್ಟಾಗಿ ಸೇರ್ತಾ ಇಲ್ಲ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಅನ್ನೋ ಅಸಮಾಧಾನ ಇನ್ನೂ ಕೂಡ ಇದೆ. ಹಾಗಾಗಿ ಎಲ್ಲವೂ ಕೂಡ ಯಾವತ್ತು ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಈ ನಡುವೆ ಇವತ್ತು ತೇಜಸ್ವಿನಿ ಅನಂತ್ ಕುಮಾರ್ ಅವರನ್ನ ವಿ ಸೋಮಣ್ಣ ಅವರು ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಮಾತುಕತೆ ಮುಂದುವರೆದಿದೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯ ಬಿಜೆಪಿ ನಾಯಕರಿಗೆ ಕೊನೆಯ ಒಂದು ಕ್ಷಣದಲ್ಲಿ ಒಂದು ರೀತಿಯಲ್ಲಿ ಶಾಕ್ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಅಸಮಾಧಾನಗೊಂಡಿದೆ ಅಂತ ಕೂಡ ಹೇಳಬಹುದಾಗಿದೆ. ನಿನ್ನೆ ಅಷ್ಟೇ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಹೇಳಿದ್ರು, ಅಂದ್ರೆ ಕೆಲ ಅಯೋಗ್ಯ ಅಭ್ಯರ್ಥಿಗಳು ಕೂಡ ಇರ್ತಾರೆ, ಆದ್ರೆ ಮೋದಿ ಅವರ ಮುಖ ನೋಡ್ಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಂತೋಷ ದಿನ ಉಳಿಯೋದಿಲ್ಲ ಅಂತ ಕೂಡ ಟಾಂಗ್ ಕೊಟ್ಟಿದ್ರು. ಹಾಗಾಗಿ ಈ ಬೆನ್ನಲ್ಲೇ ಬೆಂಗಳೂರು ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಅಸಮಾಧಾನ ಇದೆ. ಹಾಗಾಗಿ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಜೊತೆ ಮಾತುಕತೆಯನ್ನು ನಡೆಸಿದ ಬಳಿಕ ಇವತ್ತು ಅಥವಾ ನಾಳೆ ಎಲ್ಲರೂ ಕೂಡ ಒಟ್ಟಾಗಿ ಸಭೆ ಸೇರ್ತಾರ, ಮತ್ತೆ ತೇಜಸ್ವಿ ಸೂರ್ಯ ಅವರಿಗೆ ಏನ್ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಓಕೆ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.